ಎಲ್ಲರಿಗೂ ನಮಸ್ಕಾರ. ಬಂದಿರೋದಕ್ಕೆಲ್ಲರಿಗೂ ಥ್ಯಾಂಕ್ಸ್. ಯಾರಿಗೂ ಹೇಳ್ಬೇಡಿ, ಟೈಟ್ಲ್ ಅಷ್ಟೇ ಯಾರಿಗೂ ಹೇಳ್ಬೇಡಿ ಅಂತಿದೆ. ಟ್ರೈಲರ್ ನಾವು ಏನಿದೆ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ಬಿಟ್ಟಿದ್ದೀವಿ. ಟ್ರೈಲರಲ್ಲಿ ಸಿನಿಮಾದಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಸೊ ಮುಂದೆ ಪ್ರೊಡ್ಯೂಸರ್ ಮಾತಾಡ್ತಾರೆ, ನಿಮ್ದೇನಾದ್ರೂ ಇದ್ರೆ ಹೇಳ್ಬೋದು. ಸರ್, ಈಗ ನಾನು ಶಿವರಾಜ್ DNS ಅಂತ ಈ ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ದೀನಿ. ಸೊ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅಪ್ಪಣ್ಣ ಸರ್, ಚೇತನ್ ವಿಕ್ಕಿ ಅವರಿದ್ದಾರೆ, ಚೈತ್ರ ಆಚಾರ್ ಅವರಿದ್ದಾರೆ, ಮತ್ತು ನಮ್ಮ ಅಶ್ವಿನಿ ಅವರಿದ್ದಾರೆ, ಕಾರ್ತಿಕ್ ಅವರು ಕೂಡ ಒಂದೊತ್ತಿ ಲೀಡ್ ರೋಲಲ್ಲಿದ್ದಾರೆ, ಮತ್ತು ಶಬರೀಶ್ ಅವರಿದ್ದಾರೆ. ಸೊ ಇಬ್ಬರು ಪ್ರೊಡ್ಯೂಸರು, ಸುನೀಲ್ ಸರ್ ಮತ್ತು ಹರೀಶ್ ಸರ್. ಮುಂದೆ ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಟೈಟಲ್ ಅಷ್ಟೇ ಸರ್. ಅದು ಕಾಮಿಡಿ, ಇದು ಕಾಮಿಡಿ ಅಷ್ಟೇ. ಹೀರೋ ಸರ್ ಹತ್ರ ಕೊಡ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಜಿಟಲ್, ಪ್ರಿಂಟ್ ಆ್ಯಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ, ಇನ್ನೊಂದು ಕಾಂಟ್ರವರ್ಸಿ ಆಗಿತ್ತು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ, ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಭಾಳ ಕಾಕತಾಳಿ ಯಾಕೆ ಆಗ್ತಿದೆ ಅಂದರೆ, ಅದೇ ಥರದ ಒಂದು ಕಂಟೆಂಟ್ ಇದ್ರೆ ಲೀಕ್ ಆಗುತ್ತೆ. ಸೊ ಅದಿಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ. ಅದು ರಿಲೀಸ್ ಆದಾಗೆಲ್ಲ ನನಗೆ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ, ಏನಿದು ನಾವು ಸಿನಿಮಾ ಮಾಡಿ ಇನ್ನೂ ರಿಲೀಸ್ ಆಗಿಲ್ಲ, ಆಲ್ರೆಡಿ ಅಲ್ಲಿ ಏನೇನೋ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನ್ನಾಗಿ ಒಂದು ಕಾಮಿಡಿ ಕಿಲಾಡಿಗಳು, ಪೈಲ್ವಾನ್ ಆ ಥರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ. ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ, ಅಂದರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ, ನಾನು ಮತ್ತು ಚೇತನ್ ಅವರು. ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬ ಆಗಿರೋದ್ರಿಂದ, ಮತ್ತು ಅಲ್ಲಿ ಒಂಚೂರು ಸಿಕ್ಕಾಪಟ್ಟೆ ದಪ್ಪ ಇದ್ದೀನಿ, ಈಗ ಸಣ್ಣ ಆಗಿದ್ದೀನಿ. ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತು ಇನ್ನೊಂದು ವೆಬ್ ಸೀರೀಸ್ಗೆ ರೆಡಿ ಆಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ. ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು 3 ವರ್ಷ ಕೆಲಸ ಮಾಡಿದ್ದೀವಿ ನಾವು. ಹಾಗಾಗಿ ಇದೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಿಮ್ಮ ಜೀವನದ ಜಂಜಾಟವನ್ನು, ನಿಮ್ಮ ಸಂಸಾರದ ಜಂಜಾಟವನ್ನು ಮತ್ತು ಜೊತೆಗೆ ಕೆಲಸದ ಒತ್ತಡವನ್ನು ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದು 2 ತಾಸು 5 ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕು ಹೋಗ್ಬೇಕಂತ ತಯಾರು ಮಾಡಿರುವಂಥ ಒಂದು ಅದ್ಭುತವಾದಂಥ ಕಾಮಿಡಿ ಚಿತ್ರ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ಥರದ ಒಂದು ಕಂಟೆಂಟ್ ಕಾಮಿಡಿಯನ್ನು ನಾವು ಈ ಚಿತ್ರದ ಮುಖಾಂತರ ತಗೊಂಡು ಬರ್ತಾ ಇದ್ದೀವಿ. ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು. ಯಾಕಂತಂದರೆ ಈಗಾಗಲೇ ಈ ಥರದ್ದೊಂದು ಸುದೀಪ್ ಸರ್ ಹೇಳಿದಾಗ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂಥ ಕಥೆಗಳು ತುಂಬ ಕಡಿಮೆ ಇದ್ದಾವೆ. ಸೊ ಆ ಥರದಲ್ಲಿ ಈ ಥರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ್ಯ ದೈವ ಸುದೀಪ್ ಸರ್ ಈ ಟ್ರೈಲರನ್ನು ಲಾಂಚ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು, ಭಾರತ್ ತುಂಬ ಚೆನ್ನಾಗಿದೆ, ನಾನು ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ರಿಗೂ ಒಂದೇ ಕೇಳ್ಕೊಳ್ಳೋದು, ನಾನು ಬಹಳ ದಿನಗಳಾದ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಈ ತಿಂಗಳು 24ನೇ ತಾರೀಕು ಕರ್ನಾಟಕದಾದಂಥ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ವಿಕ್ಕಿ ಅಂತ. ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು. ಇದಕ್ಕೆ ಮುಂಚೆ ನಾನು ಜೀ ವಾಹಿನಿಯಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ. ಅದಾದ್ಮೇಲೆ 2 ಸಿನಿಮಾ ಮಾಡಿದ್ದೀನಿ, ಹೊಸ ದಿನಚರಿ ಮತ್ತು ಮೇರಿ ಅಂತ. ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತ ಶಿವ್ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಹರೀಶ್ ಸರ್ ಹಾಗೆ ಸುನೀಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಾರಿ ಐ ಫಾರ್ಗಾಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಔಟ್ ಆ್ಯಂಡ್ ಔಟ್ಸ್ ಕಾಮಿಡಿ ಸಿನಿಮಾ. 1-2 hours ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು. ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದಂತೆ ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ಸಿನಿಮಾ ಮೇಲೆ ಇಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಒನ್, ಎಲ್ಲ ಸಹಕಲಾವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಟೈಟ್ಲನ್ನ ರಿಟೈನ್ ಮಾಡ್ಕೊಂಡಿದ್ದೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ಒಂದು ಸುಳ್ಳನ್ನ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಅಂದ್ರೆ ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂತ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಸರ್.
ಅದೇ ಸರ್, ಅಂದ್ರೆ ಕಥೆನೇ ಬೇರೆ ತರ ಹೋಗುತ್ತೆ ಸರ್. ಇದು ನಮ್ದು ಒಂದು ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ, ಆ ಸುಳ್ಳ ಮುಚ್ಚಾಕೋದಕ್ಕೆ ಹೋಗುವಂತ, ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಅದನ್ನ ಹೆಸರಿಟ್ಟಿದ್ದಾರೆ ಸರ್. ಹೌದು ಹೌದು, ಇದು ಅದೇ ಹೆಂಗ್ ಬೇಕು ಅಂತ ಚೇಂಜಸ್ ಮಾಡಿಕೊಂಡು ಡೈರೆಕ್ಟರ್ ಸರ್ ಅದನ್ನ ಮಾಡಿದ್ದಾರೆ ಸರ್. ಶಬರೀಶ್ ಸರ್ ಅವ್ರು ಇಲ್ಲೇ ಸರ್, ಅದೇ ಅವರು ಶೂಟ್ ಅಲ್ಲಿ ಏನೋ ಬಿಸಿ ಇದ್ರಂತೆ, ಸೊ ಅದಕ್ಕೆ ಬರಕ್ಕಾಗಲಿಲ್ಲ. ಡೈರೆಕ್ಟರ್ದು ಸ್ವಲ್ಪ ತಪ್ಪು ಚೆನ್ನಾಗಿದ್ದಾರಂತ, ಅವ್ರಿಗಿನ್ನ ಸ್ವಲ್ಪ ಹೆಲ್ತ್ ಇಶ್ಯೂ, ಅದಕ್ಕೋಸ್ಕರ ಬಂದು. ಇಲ್ಲ ಸರ್, ನಿಜವಾಗ್ಲೂ ಹೆಲ್ತ್ ಇಶ್ಯೂ. ಇಲ್ಲ ಸರ್, ಅವರು ಬರಬೇಕು. ಇನ್ನೊಂದು ತಮಿಳಿನ ಪ್ರಾಜೆಕ್ಟಲ್ಲಿ ಅವರು ಸದ್ಯ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಬರೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವು ಕೇಳ್ಕೊಂಡಿವಿ ಅವ್ರಿಗೆ, ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಅವ್ರಿಗೂ ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಅವರು ಬಿಟ್ಟು ಬರೋಕ್ಕಾಗದಿರೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಮಾಡ್ತಿದ್ದಾರೆ. ಮತ್ತು ಚೈತ್ರಾಚ್ ಅವರು ತಮಿಳಲ್ಲಿ ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರಲ್ಲೂ ಡೇಟ್ ಬ್ಯುಸಿ ಇರೋದ್ರಿಂದ ನಾವು ಕೇಳ್ಕೊಂಡಿವಿ. ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ. ಸೊ ಜೊತೆಗೆ ನಮ್ಮ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಅವರು ಬ್ಯುಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋದು ಬಿಟ್ಟರೆ ಇನ್ಯಾವ ಇದು ಇಲ್ಲ. ಸೊ ಹಾಗಾಗಿ ನಮಸ್ತೆ, ಇಲ್ಲ ಶಬರೀಶ್ ಅಂತ, ಮೂಲತಃ ಮಂಗಳೂರವನು. ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ, ಹ್ಯಾಕರ್ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಹ್ಯಾಕರ್ ಹೌದು, ಹ್ಯಾಕರ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ. ಒಂದು ಕಾಮಿಡಿ ಕ್ಯಾರೆಕ್ಟರ್ ಅನ್ಬೋದು, ಆದರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ. ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು, ತುಂಬ ಖುಷಿ ಆಯಿತು. ಯಾವತ್ತು ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ. ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ, ತುಂಬ ಕಮ್ಮಿ. ರೀಸೆಂಟಾಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂದಿತ್ತು, ಅದು ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಹೇಮಂತ್. ಈಗ ಈ ಸಿನಿಮಾ, ಹಾಗಾಗಿ ಭಾಳಷ್ಟು ನಿರೀಕ್ಷೆ ಇದೆ, ಒಳ್ಳೆ ಬರಬಹುದು, ಬರ್ತದೆ ಅಂತ ಹೇಳೋದು ಹೋಪ್ ಇದೆ. ನಿಮ್ದೆಲ್ಲರದ್ದು ಸಪೋರ್ಟ್ ಬೇಕು, ಜನತೆಗಳಿಂದ ಎಲ್ಲ ಹತ್ರ ಹೇಳೋದು. ಥ್ಯಾಂಕ್ ಯು. ಸರ್, ಇದು ಬೆಂಗಳೂರಲ್ಲೇ ನಡೆಯುವಂಥ ಕಥೆ ಅನ್ನೋ ರೀತಿಯಲ್ಲಿ ಮಾಡಿದ್ವಿ. ಅವರು ದಪ್ಪ ಏನಿಲ್ಲ, ಕ್ಲೋಸ್ ಅಪ್ ಇದೆ ಅಷ್ಟೇ. ಸಿನಿಮಾದಲ್ಲೂ ದಪ್ಪನೇ ಇದ್ದಾರೆ ಸರ್. ಇದು ಆನಂದ್ ಅಂತ DOP ಅವರು ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನೈಯಿಂದ ಬಂದಿದ್ರು. ಮಿಕ್ದರ್ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಬೆಂಗಳೂರಿಗೆ. 2 ಹಾಡುಗಳಿದೆ ಸರ್. ಮತ್ತು ಇದಕ್ಕೆ ಶಶಾಂಕ್ ಶೇಷಗಿರಿ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ಉದಿತ್ ಅಂತ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಇಲ್ಲಿಗೆ ಬಂದಿರೋದಕ್ಕೆ ಆ್ಯಂಡ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಕ್ಚುಲಿ. ಆ್ಯಂಡ್ ಇವರಿಬ್ಬರು ಹೀರೋ, ನಾನು ಹೀರೋನೇ ಈ ಸಿನಿಮಾದಲ್ಲಿ. ಕನ್ಫ್ಯೂಷನ್ ಇಲ್ಲ, ಅಂದರೆ ಹೀರೋಯಿನ್ನ ಯಾರು ಲವ್ ಮಾಡ್ತಾರೋ ಅವ್ರು ಹೀರೋ ಅಲ್ವಾ. ನಾನು ಹೀರೋಯಿನ್ನ ಒಂದು ಸೈಡಿಂದ ಲವ್ ಮಾಡ್ತೀನಿ, ಒಂಥರ ಒಂದು ಸೈಡ್ ಹೀರೋ ಥರನೇ. ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ. ಆ್ಯಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರ್ ಆಗಿ ಇರೋವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ. ಈ ಫ್ರೆಂಡ್ಶಿಪ್ ಅಂದರೆ ಗೊತ್ತಾಗುತ್ತೆ ನಮಗೆ, ಮಾತಾಡ್ಬೇಕು ಅಂದರೆ ಈಗ ಅಮ್ಮಂದಿರಿಗೆ ಅಂದರೆ ಈ ನಮ್ಮ ಫ್ರೆಂಡ್ಸು ಅಂದರೆ ಆಗಲ್ಲ. ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದರೆ ನಮ್ಮ ಫ್ರೆಂಡ್ಸೇ ಯಾವಾಗಲೂ. ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ, ಫಸ್ಟ್ ಟೈಮ್ ಬಂಕ್ ಕೊಡಿದ್ರೆ, ಫಸ್ಟ್ ಟೈಮ್ ಗೊತ್ತಿಲ್ಲದೆ ಸಿನಿಮಾಗೆ ಹೋದ್ರೆ, ದಮ್ ಹೊಡಿದ್ರೆ, ಏನೇ ಆದರೂ ನಿನ್ನ ಫ್ರೆಂಡಿಂದನೇ ಅವ್ನು ಸರಿ ಇಲ್ಲ ಅಂತ. ಅದೇ ಥರ ಅವ್ರ ಅಮ್ಮಂದಿರು ನಮಗೆ ಬೈತಿರ್ತಾರೆ. ದಟ್ ಇಸ್ ಹೌ ಇಟ್ ಇಸ್. ಸೊ ಅಮ್ಮಂದಿರಿಗೆ ಏನಂದರೆ ಈ ಥರದ್ದೊಂದು ಫ್ರೆಂಡ್ಶಿಪ್ ಸಿನಿಮಾನೇ. ಸೊ ಹೋಪ್ಫುಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನ್ಸುತ್ತೆ, ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ. ಸೊ ವಿಲ್ ಹೋಲ್ಡ್ ದ ಫ್ರೆಂಡ್ಶಿಪ್ ಸ್ಟ್ರಾಂಗರ್ ಅನ್ನೋ ಫೀಲಲ್ಲಿರುವಂಥ ಸಿನಿಮಾ ಇದು. ವಿಲ್ ಎಂಜಾಯ್, ನೋಡೋಣ. ಬೆಸ್ಟ್ ಆಫ್ ಲಕ್ ಆಲ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನಿರ್ಮಾಪಕರು ಹರೀಶ್ ಅವರು ಏನಾದರೂ ಒಂದೆರಡು ಮಾತಾಡಬೇಕು ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅಶ್ವಿನಿ ಪೋಲೇಪಲ್ಲಿ. ನಾನು ಈ ಒಂದು ಚಿತ್ರದಲ್ಲಿ ಜಾಕ್ಲಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೋತೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಈ ಸಿನಿಮಾನ ಶೂಟ್ ಆಗಬೇಕಾದ್ರೆ ನೋಡಿದ್ದೀನಿ, ಡಬ್ ಮಾಡಬೇಕಾದ್ರೆ ನೋಡಿದ್ದೀನಿ, ಪ್ರೀಮಿಯರಲ್ಲೂ ನೋಡಿದ್ದೀನಿ. ಯಾವ ಒಂದು ಕಡೆನೂ, ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವ, ಆಲ್ರೆಡಿ ನಗ್ಬಿಟ್ಟಿದ್ದೀನಲ್ವ ಅಂತ ಎಲ್ಲೂ ಅನಿಸಿಲ್ಲ.
ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದ್ದೀನಿ. ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಹಿಲೇರಿಯಸ್ ಆಗಿ ವರ್ಕೌಟ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡುವಂಥ ಒಂದು ಸಿನಿಮಾ. ಆ್ಯಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ. ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ಟರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬರ್ತಿಲ್ಲ ಅಂತ. ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ್ಮೇಲೆ ಕಡಿಮೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಕ್ಟೋಬರ್ 24th ಬರ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮ್ಮ ಮೂವಿ ಯಾರಿಗೂ ಎಲ್ಬಡಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಟು ಆಲ್ ಮೈ ಟೀಮ್ ಅಂಡ್ ಯರ್ ಮೀಡಿಯಾ ಪೀಪಲ್ ಎವ್ರಿ ಒನ್. ನಮ್ಮ ಮೂವಿ October 24 ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಹ್ಯಾವ್ ಟು ಥ್ಯಾಂಕ್. ನಾನು ಮೂವಿ ಪ್ರೊಡ್ಯೂಸರು. ನನ್ನ ಹೆಸರು ಹರೀಶ್ ಅಂತ. ಇದು ನನ್ನ ಫಸ್ಟ್ ಮೂವಿ. ಯಾರಿಗೂ ಹೇಳ್ಬೇಡಿ. ಇಲ್ಲ ಸರ್, ನಾನು ಆ್ಯಕ್ಚುಲಿ ನಂದು ಇಂಜಿನಿಯರಿಂಗ್ ಓದಿದ್ದೆ ನಲ್ಲಿ. ಅದರ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಅನಂತಪುರ, ಆಂಧ್ರ. ಅಲ್ಲಿಂದ ಇಲ್ಲಿ ಬಂದು ಇಂಡಸ್ಟ್ರಿಯಲ್ಲೇ ನಮ್ಮ ನಂದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟ್ ಸರ್. ಹಂಡ್ರೆಡ್ ಪರ್ಸೆಂಟ್ ಸರ್. ಯಾಕಂದ್ರೆ ನಾನು ಸೀರಿಯಲ್ ಆಲ್ಮೋಸ್ಟ್ 5 years ಆಯಿತು ಮುಗಿಸಿ. ಅದಾದ್ಮೇಲೆ 2 ಸಿನಿಮಾ ರಿಲೀಸ್ ಆಗಿದೆ ನಂದು. ಇದು ಕಂಪ್ಲೀಟ್ ಆಗೇ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು. ತುಂಬ ಹೋಪ್ಸ್ ಇದೆ ಸರ್. ಆ್ಯಕ್ಚುಲಿ ಸಿನಿಮಾ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಐ ಮೀನ್ ನೋಡೋಣ ಸರ್ ಹೆಂಗಾಗುತ್ತೆ. ಆ್ಯಕ್ಚುಲಿ ಟ್ರೈಲರ್ ನೋಡಿದ್ರು ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ಹೇಳ್ತಾರೆ ಅಂತ ಅನ್ಕೊಂಡಿಲ್ಲ. ಬಿಕಾಸ್ ಯಾಕಂದ್ರೆ ಅವ್ರು 2 ಸರಿ ಪ್ಲೇ ಮಾಡಿಸ್ಕೊಂಡು ನೋಡಿದ್ರು ಟ್ರೈಲರ್, ಇನ್ನೊಂದ್ಸರಿ ಹಾಕಿ ಅಂದ್ಬಿಟ್ಟು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗೂ ತುಂಬ ಎಂಕರೇಜ್ ಮಾಡಿದ್ರು. ಐ ಮೀನ್ ಎವ್ರಿ ಒನ್ ಇಸ್ ಲುಕಿಂಗ್ ಗುಡ್. ಆ್ಯಕ್ಚುಲಿ ಡೈರೆಕ್ಟ್ರು ಬಂದು ಸುದೀಪ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರು ಜಿಗರ್ ತಂಡ ಅನ್ನೋ ಸಿನಿಮಾದಲ್ಲಿ. ಸೊ ಆ ಡೈರೆಕ್ಟರ್ಗೆ ಸ್ವಲ್ಪ ಪರಿಚಯ ಇದ್ರು. ಆ್ಯಂಡ್ ಈ ಅಪ್ರಿಷಿಯೇಟೆಡ್ ಎವ್ರಿ ಒನ್ ಆ್ಯಕ್ಚುಲಿ. ಸರ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಕಂಪ್ಲೀಟ್ ಸಿಚುಯೇಷನಲ್ ಕಾಮಿಡಿಯಲ್ಲೇ ಹೋಗುತ್ತೆ ಸರ್ ಸಿನಿಮಾ. ಎಸ್ ಸರ್, ಕಂಪ್ಲೀಟ್ ಕಾಮಿಡಿ ಟ್ರ್ಯಾಕಲ್ಲೇ ಹೋಗುತ್ತೆ ಸರ್. ಎಲ್ಲೂ ಅಂದರೆ ಅಂದರೆ ಹಿಂಗೆ ಹೇಳ್ಬೇಕು ಅಂದರೆ ಸಿಚುಯೇಷನಲ್ಲೇ ಹೋಗುತ್ತೆ ಸರ್. ಅವರಿಬ್ಬರು ಕ್ಯಾರೆಕ್ಟರ್ ಮೇಲೆ ಏನು ನಡೀತಾ ಇದೆ ಕತೆ ಅನ್ನೋದ್ರ ಮೇಲೆ ಕಾಮಿಡಿ ಆಗಿ ಹೋಗಿ ಎಂಡ್ ಆಗುತ್ತೆ ಸರ್. ಕಂಪ್ಲೀಟ್ ಕಾಮಿಡಿಯಲ್ಲೇ ಹೋಗುತ್ತೆ ಸರ್ ಸಿನಿಮಾ.